ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣ ಕಲನಾಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ವಾಸ್ತುತಿ ಪಾಠಕ್ಕೆ ಸುಸ್ವಾಗತ. ವಾಸ್ತುತಿಯ 28ನೇ ಶ್ಲೋಕ. ಬಹ್ವೀ ಕೋಟಿರಟೀಕಃ ಕುಟಿಲಕಟುಮತೀನ್ ಉತ್ಕಟಾಟ್ಟೋಪಕೋಪಾನ್ ದ್ರಾಕ್ಷತ್ವಂ ಸತ್ವರತ್ವಾಚ್ಚರಣದಗದಯಾ ಪೋಥಯಾಮಾಸಿಥಾರೀನ್ ಉನ್ಮಥ್ಯಾ ತಥ್ಯಮಿಥ್ಯಾತ್ವವಚನವಚನಾನ್ ಉತ್ಪತಂಸ್ತಾಂ ತಥಾನ್ಯಾನ್ ಪ್ರಾಯಚ್ಛಃ ಸ್ವಪ್ರಿಯಾಯೈ ಪ್ರಿಯತಮಕುಸುಮಂ ಪ್ರಾಣ ತಸ್ಮೈ ನಮಸ್ತೆ. ಬಹಳ ಅರ್ಥಪೂರ್ಣವಾಗಿರತಕ್ಕಂತಹ ಪದ್ಯ ಇದು. ಹರಿಪರವಾಗಿಯೇ 5 ಅರ್ಥಗಳನ್ನು ಈ ಪದ್ಯಕ್ಕೆ ಹೇಳ್ಬೋದು. ವಾಯುಪರವಾಗಿ ಒಂದು ಅರ್ಥ, ಹರಿಪರವಾಗಿ 5 ಅರ್ಥಗಳನ್ನು ಹೇಳಬಹುದು. ಅಷ್ಟು ಅರ್ಥಗಳನ್ನು ತಿರುಗುಮುಡಿತಾಚಾರ್ಯರು ಈ ಪದ್ಯದಲ್ಲಿ ತುಂಬಿದ್ದಾರೆ. ಬಹ್ವೀಹಿ ಕೋಟೀಹಿ ಅಟೀಕಃ ಕುಟಿಲಮತೀನ್ ಉತ್ಕಟಾಟ್ಟೋಪಕೋಪಾನ್ ದ್ರಾಕ್ಷ ತ್ವಂ ಸತ್ವರತ್ವಾತ್ ಶರಣದ ಗದಯ ಪೋಥಯಾಮಾಸಿಥ ಅರೀನ್ ಉನ್ಮಥ್ಯ ಅತಥ್ಯ ಮಿಥ್ಯಾತ್ವವಚನವಚನಾನ್ ಉತ್ಪತಂಸ್ಥಾನ್ ತಥಾ ಅನ್ಯಾನ್ ಪ್ರಾಯಚ್ಛಃ ಸ್ವಪ್ರಿಯಾಯೈ ಪ್ರಿಯತಮಕುಸುಮಂ ಪ್ರಾಣ ತಸ್ಮೈ ನಮಃ ತೇ. ಇಲ್ಲಿ ಹರಿಯ ಒಂದೊಂದು ವ್ಯಾಪಾರವನ್ನು ಕೂಡ ಇಲ್ಲಿ ಹೇಳ್ತಿದ್ದಾರೆ. ಶರಣದ ಪ್ರಾಣ ಅಂತ 2 ಪದಗಳಿವೆ ಇಲ್ಲಿ. ಶರಣದ ಹರಿಪರವಾದ 5 ಅರ್ಥಗಳಲ್ಲೂ ವಾಯುಪರವಾಗಿಯೂ ಕೂಡ ಈ ಶರಣದ ಪ್ರಾಣ ಎಂಬ ಪದಗಳು ಸಂಬೋಧನೆ ಪದಗಳು. ಹರಿಪರವಾಗಿ ಹೇಳುವಾಗ ಶ್ರೀಹರಿಯೇ ಅಂತ ಇಟ್ಕೊಳ್ಬೇಕು. ವಾಯುಪರವಾಗಿ ಹೇಳುವ ವಾಯುದೇವನೇ ಅಂತ ಹೇಳಬೇಕು. ಶರಣದ ಶರಣಂ ದದಾತೀತಿ ಶರಣದಃ ತತ್ಸಂಬುದ್ಧಿ ಹೇ ಶರಣದ ಅಂದರೆ ಮೊರೆ ಹೊಕ್ಕವರಿಗೆ ಆಶ್ರಯವನ್ನು ಕೊಡ್ತಕ್ಕಂಥವನೇ ಅನ್ನೋದು ಸಾಮಾನ್ಯವಾದ ಅರ್ಥ. ಈ ಶರಣ ಅಂದರೆ ಮೋಕ್ಷ. ಶರಣಂ ದದಾತಿ ಹರಿಪರವಾಗಿ ಅರ್ಥ ಹೇಳುವಾಗ ಶರಣಂ ದದಾತಿ ಅಂದರೆ ಮೋಕ್ಷಂ ದದಾತಿ, ಮೋಕ್ಷವನ್ನು ಕೊಡುವವನೇ. ಇನ್ನೊಂದು ಶರಣಂ ಅಂದರೆ ಸತ್ಯಲೋಕಾದಿ ವಾಸಸ್ಥಾನವನ್ನು ಕೊಡತಕ್ಕಂಥವನೇ ಅಂತ ಅರ್ಥ ಹೇಳ್ಬೋದು. ಅನ್ವಯ ಹೇಗೆ ಈ ಶ್ಲೋಕದ್ದು ಅಂದರೆ ಶರಣದ ಪ್ರಾಣ ತ್ವಂ ಬಹ್ವೀಹಿ ಕೋಟೀಹಿ ಕುಟಿಲಕಟುಮತೀನ್ ಉತ್ಕಟಾಟೋಪಕೋಪಾನ್
ಅಥತ್ಯ ಮಿಥ್ಯಾವಚನಾನ್ ಉತ್ಪತಸ್ಥಾನ್ ಅನ್ಯಾನ್ ಅರೀನ್ ಅಟೀಕಃ ಚ ಗದಯಾ ದ್ರಾಕ್ ಉನ್ಮಥ್ಯ ಸತ್ವರತ್ವಾತ್ ಪೋಥಯಾಮಾಸಿಥ ಚ ತಥಾ ಸ್ವಪ್ರಿಯಾಯೈ ಪ್ರಿಯತಮಕುಸುಮಂ ಪ್ರಾಯಚ್ಛಃ ತಸ್ಮೈ ನಮಃ ಅಂತ ಅನ್ವಯ. ಹರಿಪರವಾಗಿ ಅರ್ಥ ನೋಡ್ತಾ ಹೋಗೋಣ. ಶರಣಂ ಗೃಹರಕ್ಷಿತೋಹೋ ಅಂತ ಅಮರದಂತೆ ಶರಣು ಬಂದವರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥವನೇ, ಅಥವಾ ಮೋಕ್ಷಪ್ರದನಾದಂಥವನೇ, ಅಥವಾ ಸತ್ಯಲೋಕಾದಿ ವಾಸಸ್ಥಾನ ಕೊಡ್ತಕ್ಕಂಥವನೇ, ರಮಾ ಬ್ರಹ್ಮಾದಿ ಸಕಲರಿಗೂ ಚೇಷ್ಟಾಪ್ರದನಾದ ಕಾರಣ ಪರಮ ಮುಖ್ಯ ವೃತ್ತಿಯಿಂದ ಪ್ರಾಣಶಬ್ದ ವಾಚ್ಯನಾದವನೇ. ಪ್ರಾಣ ಅಂತ ಶಬ್ದ ಇದೆ ಇಲ್ಲಿ. ಪ್ರಾಣಶಬ್ದ ವಾಚ್ಯನಾದವನೇ ಶ್ರೀಕೃಷ್ಣ ಪರಮಾತ್ಮನೇ. ತ್ವಂ ನೀನು ಬಹ್ವೀಹಿ ಕೋಟೀಹಿ ಅನೇಕ ಕೋಟಿ ಸಂಖ್ಯಾಕರಾಗಿರತಕ್ಕಂತಹ ಕುಟಿಲ ಕಟುಮತೀನ್ ಕುಟಿಲ ವಕ್ರವಾದ ಕಟು ಕ್ರೂರವಾದ ಮತೀನ್ ಬುದ್ಧಿಯುಳ್ಳಂತಹ ಉತ್ಕಟಾಟೋಪಕೋಪಾನ್ ಉತ್ಕಟ ಉಲ್ಬಣವಾದ ಅಂದರೆ ಕೆರಳಿದ ಅಥವಾ ಹೆಚ್ಚಾದ, ಆಟೋಪ ಆಗ್ರಹ, ಕೋಪಾನ್ ಕ್ರೋಧ ಇವುಗಳು ಉಳ್ಳಂತಹ ಅತಥ್ಯ ಮಿಥ್ಯಾವಚನಾನ್ ಅತಥ್ಯ ಅಯಥಾರ್ಥವಾದ ಮಿಥ್ಯಾತ್ವವಚನಾನ್ ಸುಳ್ಳೆಂದು ಪ್ರತಿಪಾದಿಸುವ ವಚನಾನ್ ಮಾತುಗಳುಳ್ಳ, ಎಲ್ಲವೂ ಸುಳ್ಳು ಅಂತ ಹೇಳ್ತಕ್ಕಂತಹ ಮಾತುಳ್ಳ, ಯುದ್ಧದಲ್ಲಿ ತಾವೇ ಸಮರ್ಥರು, ನೀನು ಅಶಕ್ತ, ಯುದ್ಧದಲ್ಲಿ ನಿಪುಣನಲ್ಲ ಅಂತ ಸುಳ್ಳೇ ಹೇಳ್ತಾ ಇರತಕ್ಕಂತಹ ಅಂತಲೂ ಅರ್ಥ. ಉತ್ಪತಸ್ಥಾನ್ ದುರ್ಮಾರ್ಗ ಪ್ರವರ್ತಕರಾದಂತಹ, ಅನ್ಯಾನ್ ಬೇರೆಯ ವಿರೋಧಿಗಳಾದ ಪರಪಕ್ಷೀಯರಾದ, ಅರೀನ್ ಶತ್ರುಗಳ ಕಡೆಗೆ, ಅಟೀಕಃ ಶತ್ರುಗಳನ್ನು ಅಟೀಕಃ ಎದುರಿಸಿದೆಯೋ, ಚ ಮತ್ತು ಗದಯ ಗದೋಪಲಕ್ಷಿತವಾಗಿರತಕ್ಕಂತಹ ಗದೆ ಮೊದಲಾದ ಎಲ್ಲ ಆಯುಧಗಳಿಂದಲೂ, ದ್ರಾಕ್ ಶೀಘ್ರವಾಗಿ, ಅರೀನ್ ಶತ್ರುಗಳನ್ನು, ಉನ್ಮಥ್ಯ ಬಾಧಿಸಿ ಹಿಂಸಿಸಿ, ಸತ್ವರತ್ವಾದ್ ಶತ್ರುಗಳಿಗಿಂತಲೂ ಹೆಚ್ಚು ವೇಗವುಳ್ಳವನಾದ್ದರಿಂದ ಅವರಿಗಿಂತ ಬೇಗ ಹೋಗಿ, ಸತ್ವರ ಅಂದರೆ ಬೇಗ, ಬೇಗ ಹೋಗಿ, ಪೋಥಯಾಮಾಸಿತ ದೃಢವಾಗಿ ಪ್ರಹಾರ ಮಾಡಿದಿ, ನಾಶ ಮಾಡಿದಿ. ತಥಾ ಹಾಗೆಯೇ ಸ್ವಪ್ರಿಯಾಯೈ ನಿನ್ನ ಪ್ರಿಯಪತ್ನಿಯಾಗಿರ್ತಕ್ಕಂತಹ ರುಕ್ಮಿಣೀ ದೇವಿಗೆ ಪ್ರಿಯತಮ ಕುಸುಮಂ ನಾರದರು ತಂದಂತಹ ಅತಿಪ್ರಿಯವಾದ ಪಾರಿಜಾತ ಪುಷ್ಪವನ್ನು ಪ್ರಾಯಚ್ಛಃ ಕೊಟ್ಟಿರುವಿ. ತಸ್ಮೈ ಅಂತಹ, ತೇ ನಿನಗೆ, ನಮಃ ನಮಸ್ಕಾರ. ಇದು ಪದಾರ್ಥ. ಈ ಕೃಷ್ಣನ ಜೊತೆಗೆ ಕೌರವ ಪಾಂಡವರೇ ಮೊದಲಾದ ಅನೇಕ ರಾಜರು ಸ್ಪರ್ಧಿಸ್ತಾರೆ. ಅವರೊಡನೆ ಯುದ್ಧಕ್ಕೆ ಹೋಗಲು ಆ ರಾಜರು ಜಂಬದಿಂದ ನಾವೇ ಮಹಾಸಮರ್ಥರು ಅಂತ, ಕೃಷ್ಣನೇ ಅಸಮರ್ಥ ಅಂತ ಅವರನ್ನು ಪರಾಜಯಗೊಳಿಸಿ ಸಂಹಾರ ಮಾಡ್ತೇವೆ ಅಂತ ಬಾಯಿಂದ ಸುಮ್ಮನೆ ಆತ್ಮಪೌರುಷವಾದ ಮಾತುಗಳಿಂದ ಕೊಚ್ಕೊಳ್ತಾ ಇರ್ತಾರೆ. ಇದು ಮಿಥ್ಯಾವಚನಾನ್. ಕೃಷ್ಣನ ಮುಂದೆ ಅವರು ಸೋಲ್ತಾರೆ, ಆದರೂ ಅವರು ಕೆಲವರು ಅವನನ್ನು ಪರಾಜಯಗೊಳಿಸಿ ಸಂಹಾರ ಮಾಡ್ತೇವೆ ಅಂತ ಕೊಚ್ಕೊಳ್ತಾ ಅಸಂಖ್ಯ ರಾಜರು ಯುದ್ಧಕ್ಕೆ ಬರ್ತಾರೆ. ಕೃಷ್ಣ ಅವರನ್ನೆಲ್ಲ ರೈವತ ಪರ್ವತದ ಬಳಿ ಎದುರಿಸಿ ಅವರಿಗಿಂತ ವೇಗವಾಗಿ ಮುಂದೆ ನುಗ್ಗಿ ಗದಾಧಿ ಆಯುಧಗಳಿಂದ ಅವ್ರನ್ನೆಲ್ಲ ಪರಾಜಯಗೊಳಿಸ್ತಾನೆ. ಅದಾದ ಮೇಲೆ ನಾರದರು ಪಾರಿಜಾತ ಪುಷ್ಪವನ್ನು ತಂದುಕೊಡ್ತಾರೆ. ಅವರು ತಂದುಕೊಟ್ಟಂತಹ ಪಾರಿಜಾತ ಪುಷ್ಪವನ್ನು ತನ್ನ ಪ್ರಿಯತಮೆಯಾಗಿರತಕ್ಕಂತಹ ರುಕ್ಮಿಣೀ ದೇವಿಗೆ ಕೊಟ್ಟು ಸಂತೋಷಪಡಿಸಿದ ಅಂತಹ ಕೃಷ್ಣನಿಗೆ ನಮಸ್ಕಾರ ಅಂತ ಈ ಒಂದು ಪದ್ಯದ ತಾತ್ಪರ್ಯ.
ಪರಮಾತ್ಮ ತನ್ನ ಬಳಿಗೆ ಯಾರು ಸ್ಪರ್ಧೆಗಾಗಿ ಬಲಪರೀಕ್ಷೆ ಮಾಡಲಿಕ್ಕೆ ಬರ್ತಾರೋ ಅಂತಹ ದುಷ್ಟರಾಜನನ್ನು ರೈವತ ಪರ್ವತದಲ್ಲಿ ಜಯಿಸಿ ನಾರದಿಂದ ತಂದಿರತಕ್ಕಂತಹ ಪಾರಿಜಾತ ಪುಷ್ಪವನ್ನು ರುಕ್ಮಿಣಿ ದೇವಿಗೆ ಕೊಟ್ಟ ಎಂಬ ಕಥೆ ಅದು ಹರಿವಂಶದಲ್ಲಿ ಬರ್ತದೆ. ಅದನ್ನು ಇಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ. ಮಧ್ವಾಚಾರ್ಯರು ಕೂಡ ತಾತ್ಪರ್ಯದಲ್ಲಿ ಹೇಳ್ತಾರೆ ಅದನ್ನು. ಹರಿವಂಶದಲ್ಲಿಯೂ ಬರುತ್ತೆ, ಮಹಾಭಾರತ ತಾತ್ಪರ್ಯದಲ್ಲೂ ಕೂಡ ಅದು ಬರ್ತದೆ. ಈ ರೈವತ ಪರ್ವತದಲ್ಲಿ ಒಂದು ಸಲ ಏನಾಗುತ್ತೆ ಅಂದರೆ, ದುರ್ಯೋಧನೇ ಮೊದಲಾದ ಎಲ್ಲ ರಾಜರು ಶ್ರೀಕೃಷ್ಣನ ಬಲ ಪರೀಕ್ಷೆ ಮಾಡಬೇಕು ಅಂತ ರೈವತ ಪರ್ವತಕ್ಕೆ ಬಂದು ಸೇರ್ತಾರೆ. ದುರ್ಯೋಧನಾದಿಗಳು ಮಾತ್ರ ಅಲ್ಲದೆ ಪಾಂಡವರು ಕೂಡ ನಾನಾ ದೇಶದ ರಾಜರುಗಳೆಲ್ಲರೂ ಬಂದು ಸೇರಿರ್ತಾರೆ. ತನ್ನ ಬಲ ಪರೀಕ್ಷೆಗಾಗಿಯೇ ಇವರೆಲ್ಲ ಬಂದು ಸೇರಿದ್ದಾರೆ ಅಂತ ತಿಳಿದಂತಹ ಕೃಷ್ಣ ರುಕ್ಮಿಣಿ ಸಮೇತನಾಗಿ ಅಲ್ಲಿಗೆ ಬರ್ತಾನೆ. ಅದೇ ಸಮಯಕ್ಕೆ ಬ್ರಹ್ಮನಿಂದ ಅಧ್ಯಪ್ತರಾಗಿರತಕ್ಕಂತಹ ನಾರದರು ಸಹ ಸ್ವರ್ಗದಲ್ಲಿ ಮಾತ್ರ ಬೆಳೆಯತಕ್ಕಂತಹ ಪಾರಿಜಾತ ಪುಷ್ಪವನ್ನು ತೆಗೆದುಕೊಂಡು ಅಲ್ಲಿಗೆ ಬಂದು ಸೇರ್ತಾರೆ. ನಾರದರು ಬಂದವರೇ ಶ್ರೀಕೃಷ್ಣನಿಗೆ ನಮಸ್ಕಾರ ಮಾಡಿ ಎಲ್ಲ ರಾಜರಿಗೂ ಕೇಳಿಸುವ ಹಾಗೆ ಸ್ಪಷ್ಟವಾಗಿ ಹೇಳ್ತಾರೆ, ಸರ್ವೋತ್ತಮನು ನೀನು, ಸರ್ವೋತ್ತಮ ತ್ವಂ ತ್ವಾದಶಃ ನಾಸ್ತಿ ಕಶ್ಚಿತ್, ನೀನೇ ಸರ್ವೋತ್ತಮ, ನಿನ್ನ ಸರಿಸಮಾನರು ಬೇರೆ ಯಾರೂ ಇಲ್ಲ ಅಂತ ಎಲ್ಲ ರಾಜರು ಕೇಳುವಂತೆ ಹೇಳ್ತಾರೆ ನಾರದರು. ಆ ಮಾತನ್ನು ಕೇಳಿ ಕೃಷ್ಣ ಹೌದು ಅಂತ ಹೇಳ್ತಾನೆ. ಕೃಷ್ಣನ ಈ ಮಾತಿನ ರಹಸ್ಯ ಯಾರಿಗೂ ಅರ್ಥ ಆಗಲ್ಲ. ಆದ್ದರಿಂದ ಅವರೆಲ್ಲ ನಾರದ ಆ ಮಾತಿನ ಅಭಿಪ್ರಾಯ ಏನು ಅಂತ ಕೇಳ್ತಾರೆ ನಾರದರನ್ನು. ಅದಕ್ಕೆ ನಾರದರು ತಮ್ಮ ಹಿಂದಿನ ಅನುಭವ ಹೇಳ್ತಾರೆ. ಹೇಳಿ ಈ ಮಾತಿನ ಅರ್ಥನೂ ವಿವರಿಸ್ತಾರೆ. ಏನದು ಅವರು ಹೇಳಿದ್ದು? ಅದು ಹರಿವಂಶದಲ್ಲಿ ಬರುತ್ತೆ. ಅದಕ್ಕೆ ಧನ್ಯೋಪಾಖ್ಯಾನ ಅಂತ ಹೇಳ್ತಾರೆ. ಇದು ನಾರದರು ಕೃಷ್ಣನ ಮಾತಿನ ರಹಸ್ಯ ಯಾರಿಗೂ ಅರ್ಥ ಆಗಲಿಲ್ಲ. ದಕ್ಷಿಣಾಭಿಸ್ಸಾಕಂ ಅಂತ ಹೇಳ್ತಾನೆ ಕೃಷ್ಣ. ಹೌದು, ನಾನೇ ಸರ್ವೋತ್ತಮ, ನನಗೆ ಸರಿಸಮಾನರಾಗಿರ್ತಕ್ಕಂಥವ್ರು ಯಾರೂ ಇಲ್ಲ ಅಂತ ಒಪ್ಪಿಗೆ ಸೂಚಿಸ್ತಾ ದಕ್ಷಿಣಾಭಿಸ್ಸಾಕಂ ಅಂತ ಉತ್ತರ ಕೊಡ್ತಾನೆ. ಇದು ಯಾರಿಗೂ ಅರ್ಥ ಆಗೋದಿಲ್ಲ. ಆಗ ನಾರದರನ್ನು ಕೇಳಿದರು. ಆಗ ನಾರದರು ಈ ಉಪಾಖ್ಯಾನವನ್ನು ಹೇಳ್ತಾರೆ. ಏನದು? ನಾರದರು ಹೇಳ್ತಾರೆ, ಹೇ ರಾಜರುಗಳಿರ, ನನ್ನ ಸ್ವಂತ ಅನುಭವ ಹೇಳ್ತೇನೆ ಕೇಳಿ. ಹಿಂದೆ ಒಮ್ಮೆ ಭಾಗೀರಥಿ ಸ್ನಾನಕ್ಕೆ ಹೋಗಿದ್ದಾಗ ಒಂದು ಕೂರ್ಮವನ್ನು ನಾನು ಕಂಡೆ. ಅದನ್ನು ಕಂಡು ಆಶ್ಚರ್ಯದಿಂದ ನಾನು ಅದಕ್ಕೆ ಹೇಳಿದೆ. ಏನು ಹೇಳಿದೆ? ತ್ವಂ ಉತ್ತಮ ನಾಸ್ತಿ ಅಧಿಕಸ್ತವ, ನೀನು ಸರ್ವೋತ್ತಮ, ನಿನಗಿಂತ ದೊಡ್ಡ ವಸ್ತು ಇಲ್ಲ ಅಂತ ಹೇಳಿದೆ ನಾನು ಅದಕ್ಕೆ. ಆಗ ಆ ಕೂರ್ಮ ನನಗಿಂತ ಗಂಗೆ ದೊಡ್ಡವಳು ಅಂತ ಹೇಳಿತು. ಸರಿ, ಗಂಗೆಯನ್ನು ಕೇಳಿದಾಗ ಗಂಗೆಯು ನನಗಿಂತ ವರುಣ ದೊಡ್ಡವ ಅಂತ ಹೇಳಿದ್ಲು. ಸರಿ, ವರುಣ ಅವನನ್ನು ಕೇಳಿದಾಗ ವರುಣ ಭೂದೇವಿ ಅಥವಾ ಪಾರ್ವತಿ ನನಗಿಂತ ದೊಡ್ಡವಳು ಅಂತ. ಭೂಮಿ ಹೇಳ್ತು, ಈ ಬೆಟ್ಟಗಳು ನನ್ನನ್ನು ಹೊತ್ತಿವೆ, ಆದ್ದರಿಂದ ಬೆಟ್ಟಗಳೇ ಶ್ರೇಷ್ಠ ಅಂತ ಹೇಳಿದಂತೆ. ಇಲ್ಲಿ ಆ ಗಿರಿ ಶಬ್ದದಿಂದ ಗರುಡ ಶೇಷ ರುದ್ರನ ತೆಗೆದುಕೊಳ್ಳಬೇಕು. ಗಿರಿಗಳಂದರೆ ನಮಗಿಂತ ದೊಡ್ಡವರು, ಅಂದರೆ ಭೂಮಿಗಿಂತ ಪಾರ್ವತಿಗಿಂತ ದೊಡ್ಡವರು ಅಂತ ಅರ್ಥ. ಅಂತಹ ಈ ಗರುಡ ಶೇಷ ರುದ್ರ ಅವರು ತಮಗಿಂತ ಬ್ರಹ್ಮ ದೊಡ್ಡವ ಅಂತ ಹೇಳಿದರು. ಸರಿ, ಬ್ರಹ್ಮನನ್ನು ಕೇಳಿದಾಗ ನನಗಿಂತ ವೇದ ದೊಡ್ಡದು ಅಂತ ಹೇಳಿದಂತೆ ಬ್ರಹ್ಮ. ಇಲ್ಲಿ ವೇದ ಅಂದರೆ ವೇದಾಭಿಮಾನಿಯಾಗಿರತಕ್ಕಂತಹ ಲಕ್ಷ್ಮಿ ಅಂತ ತಿಳ್ಕೊಳ್ಬೇಕು. ಸರಿ, ಲಕ್ಷ್ಮಿಯನ್ನು ಕೇಳಿದಾಗ ನನಗಿಂತ ಯಜ್ಞಾಭಿಮಾನಿ ದೊಡ್ಡ ಆಕೆ ಅಂತ ಹೇಳಿದಂತೆ. ಅವಳ ಅಭಿಪ್ರಾಯ ಏನಂದರೆ, ಕೇವಲ ನಾನು ಉತ್ತಮಳಲ್ಲ, ಯಜ್ಞನಾಮಕ ಪರಮಾತ್ಮನ ಸಹಿತಳಾಗಿದ್ದರೆ ಮಾತ್ರ ನಾನು ಉತ್ತಮಳು ಅಂತ ಹೇಳಿದಂತೆ.
ಆ ಮಾತನ್ನೇ ಈಗ ಕೃಷ್ಣ ದಕ್ಷಿಣಾಭಿಸ್ಸಾಕಂ ಅಂತ ಹೇಳಿದ. ಆ ಲಕ್ಷ್ಮೀದೇವಿಯೇ ಇವತ್ತು ರುಕ್ಮಿಣಿಯಾಗಿ ಅವತರಿಸಿದ್ದಾಳೆ. ಆದ್ದರಿಂದ ದಕ್ಷಿಣೆಯ ಜೊತೆಗೆ ಅಂದರೆ ರುಕ್ಮಿಣಿ ಸಮೇತನಾಗಿ ನಾನು ಸರ್ವೋತ್ತಮ, ನನ್ನ ಸಮಾನರು ಯಾರೂ ಇಲ್ಲ ಅಂತ ಹೇಳಿದ. ಈ ದಕ್ಷಿಣಾಭಿಸ್ಸಾಕಂ ಅಂತ ಹೇಳಿದ್ರ ಅರ್ಥ, ದಕ್ಷಿಣ ಅಂದರೆ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಯ ರುಕ್ಮಿಣಿಯಾಗಿ ಅವತರಿಸಿದ್ದಾಳೆ. ರುಕ್ಮಿಣಿಯ ಜೊತೆ ರುಕ್ಮಿಣಿಯ ಸಮೇತನಾಗಿ ನಾನು ಸರ್ವೋತ್ತಮ, ನನ್ನ ಸಮಾನರು ಯಾರೂ ಇಲ್ಲ ಅಂತ ಹೇಳಿದಂತೆ. ಇದನ್ನು ನಾರದರು ಈ ಕೃಷ್ಣನ ಮಾತಿನ ಈ ರಹಸ್ಯವನ್ನು, ದಕ್ಷಿಣಾಭಿಸ್ಸಾಕಂ ಇದರ ರಹಸ್ಯವನ್ನು ತಿಳಿಸ್ತಾರೆ. ಸರಿ, ನಾರದರ ಮಾತನ್ನು ಕೇಳಿ ಅಲ್ಲೇ ಕುಂತಿ ಇದ್ಲು. ಕುಂತಿದೇವಿ ಕೃಷ್ಣನಿಗೆ ಹೇಳ್ತಾಳೆ, ನಿನ್ನ ಶಕ್ತಿಯನ್ನು ನಾನು ನೋಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ, ನಿನ್ನ ಶಕ್ತಿಯನ್ನು ತೋರಿಸು. ಆಗ ಕೃಷ್ಣ ಎಲ್ಲ ರಾಜರನ್ನು ಒಟ್ಟಿಗೆ ತನ್ನ ಮೇಲೆ ಯುದ್ಧಕ್ಕೆ ಬರಲಿಕ್ಕೆ ಆಹ್ವಾನಿಸ್ತಾನೆ. ಮೊದಲು ಭೀಮನನ್ನು ಬಿಟ್ಟು ಉಳಿದ ಪಾಂಡವರೆಲ್ಲ ಹೋಗ್ತಾರೆ, ಹೋತೆಲ್ಲ ಸೋಲ್ತಾರೆ. ಭೀಮ ಹೋಗುದಿಲ್ಲ, ಭೀಮನನ್ನು ಬಿಟ್ಟು ಉಳಿದವರೆಲ್ಲ ಹೋಗ್ತಾರೆ, ಎಲ್ಲರೂ ಸೋತು ಹಿಂದಿರುಗಿ ಬರ್ತಾರೆ. ಆಮೇಲೆ ದುರ್ಯೋಧನಾದಿ 100 ಮಂದಿ ಅಣ್ಣ ತಮ್ಮಂದರು ಯುದ್ಧಕ್ಕೆ ಹೋಗ್ತಾರೆ, ಕೃಷ್ಣನ ಜೊತೆಗೆ ಪರಾಜಿತರಾಗ್ತಾರೆ. ಹೀಗೆ ಈ ದುರ್ಯೋಧನಾದಿ 100 ಮಂದಿ ಅಣ್ಣ ತಮ್ಮಂದರು ಯುದ್ಧ ಮಾಡಲಿಕ್ಕೆ ಹೋಗಿ ಸೋತವರು ಕೃಷ್ಣ ಅರ್ಜುನ ಕಡೆ ಇದ್ದಾನೆ ಅಂತ ಗೊತ್ತಿದ್ದು ಕೂಡ ಯುದ್ಧ ಮಾಡಿದ್ದಾರೆ ಅನ್ನೋದು ಆಶ್ಚರ್ಯ ಅಲ್ವಾ? ಕೃಷ್ಣನಿಂದ ತಾವು ಸೋತವರು, ಪೆಟ್ಟು ತಿಂದವರು, ಅಂತಹ ಕೃಷ್ಣನು ಅರ್ಜುನನಿಗೆ ಸಾರಥಿಯಾಗಿದ್ದಾಗ ಅವನನ್ನು ಸೋಲಿಸ್ತೇವೆ ಅಂತ ಹೊರಟಿದ್ದಾರಲ್ಲ ಕೌರವರು. ಆಲೋಚನೆ ಮಾಡಿ. ಸರಿ, ಇವರೆಲ್ಲ ಪರಾಜಿತರಾದರು. ಹೀಗೆ ಭೀಷ್ಮ, ದ್ರೋಣ, ಕರ್ಣ ಇವೇ ಮೊದಲಾದರು, ಕೃಪ, ಅಶ್ವತ್ಥಾಮ, ಅಲ್ಲಿ ಬಂದಿರತಕ್ಕಂಥ ಎಲ್ಲ ರಾಜರು ಯುದ್ಧ ಮಾಡಿ ಸೋತು ಹೋದರು. ಹೀಗೆ ಅನೇಕ ಮಂದಿಯನ್ನು ಸೋಲಿಸಿದ್ದರಿಂದಾಗಿ ತ್ರಿಕುಂಡದಾಸ ಹೇಳ್ತಾರೆ, ಬಹ್ವೀಹಿ ಕೋಟೀಹಿ ಅಟೀಕಃ. ನೀವು ಒಬ್ಬರನ್ನಲ್ಲ, ಅನೇಕ ಕೋಟಿ ಬಹುಸಂಖ್ಯಾಕ ರಾಜರು, ಅಳತೆಗೆ ಮೀರಿದಂತಹ ಬಹುಸಂಖ್ಯಾಕ ರಾಜರನ್ನು ನೀನು ಎದುರಿಸಿದ್ದೀಯಾ ಅಂತ ಇದರ ಅಭಿಪ್ರಾಯ ಇಷ್ಟು. ಇವರೆಲ್ಲರೂ ಕೂಡ ಕೃಷ್ಣನ ಒಬ್ಬರ ಮೇಲೆ ಯುದ್ಧ ಮಾಡಲಿಕ್ಕೆ ಹೋಗ್ತಾರೆ, ಎಲ್ಲರನ್ನು ಸೋಲಿಸ್ತಾನೆ ಕೃಷ್ಣ. ಅದಕ್ಕೋಸ್ಕರವಾಗಿ ಬಹ್ವೀ ಕೋಟೀಹಿ ಅಟೀಕಃ ಅಂದರೆ ಅನೇಕ ಕೋಟಿ, ಅಳತೆಗೆ ಮೀರಿದ ಬಹುಸಂಖ್ಯಾಕ ರಾಜರನ್ನು ಎದುರಿಸಿದವ ನೀನು ಅಂತ ಇದರ ಅರ್ಥ. ಭೀಮ ಮಾತ್ರ ಕೃಷ್ಣನೊಡನೆ ಯುದ್ಧ ಮಾಡಬಾರದು, ದೂರ ನಿಂತಿದ್ದ. ಕೃಷ್ಣ ಅವನನ್ನು ಕರೆದ, ಗದ ಹಿಡ್ಕೊಂಡು ಬಾ ನನ್ನ ಜೊತೆ ಯುದ್ಧಕ್ಕೆ ಎಂದ. ಇನ್ನು ಸ್ವಾಮಿ ಆಜ್ಞೆ, ಅವ ಯುದ್ಧ ಮಾಡುವನಲ್ಲ ಕೃಷ್ಣ ಜೊತೆಗೆ, ಕೃಷ್ಣ ಯಾರಂತ ಗೊತ್ತಿದೆ, ಹಾಗಾಗಿ ಕೃಷ್ಣ ಜೊತೆಗೆ ಯುದ್ಧ ಮಾಡೋನಲ್ಲ. ಆದರೆ ಸ್ವಾಮಿ ಆಜ್ಞೆ ಮೀರಬಾರ್ದು ಅಂತ ಗದಾಪಾಣಿಯಾಗಿ ಹೋಗಿ ಕೃಷ್ಣನಿಗೆ ನಮಸ್ಕಾರ ಮಾಡಿ ರಥದ 2 ಗಾಲಿಗಳನ್ನು ಹಿಡಿದು ಒತ್ತು ಬಿಡ್ತಾನೆ. ಆಗ ಕೃಷ್ಣ ತನ್ನ ಅನಂತ ಬಲ ಪ್ರಕಟಿಸಬೇಕು ಅಂತ ಭೀಮಸೇನ ಸಹಿತ ರಥವನ್ನು ಎಳೆದುಕೊಂಡು ಹೋಗ್ಬಿಡ್ತಾನೆ. ಹೀಗೆ ಎಲ್ಲರನ್ನು ಕೃಷ್ಣ ಪರಾಜಿಸಿದ್ದನ್ನು ಕಂಡು ಕುಂತಿದೇವಿಗೆ ನಾಚಿಕೆ ಆಗತ್ತೆ. ನಿನ್ನ ಬಲ ಪರೀಕ್ಷೆ ಮಾಡಿದ್ದು ಮಹಾ ಅಪರಾಧವಾಯಿತು, ನನ್ನನ್ನು ಕ್ಷಮಿಸು ಸ್ವಾಮಿ ಅಂತ ಬೇಡ್ಕೊಳ್ತಾಳೆ. ಆಗ ಅಲ್ಲಿದ್ದಂತಹ ಎಲ್ಲ ರಾಜರು ಕೃಷ್ಣನಿಗೆ ನಮಸ್ಕಾರ ಮಾಡಿದರು. ಈ ವಿಚಾರ ಹರಿವಂಶದಲ್ಲಿ ಬರ್ತದೆ. ನಾರದರು ಕೊನೆಗೆ ನಾರದ ಸಭಾ ಮಧ್ಯದಲ್ಲಿ ಶ್ರೀಕೃಷ್ಣನ ಕೈಗೆ ತಾನು ಸ್ವರ್ಗದಿಂದ ತಂದಿರತಕ್ಕಂತಹ ಪಾರಿಜಾತ ಪುಷ್ಪವನ್ನು ಕೊಡ್ತಾನೆ. ಅದನ್ನು ಅಪೂರ್ವವಾದ ಉಡುಗೊರೆ ಅಂಥೇಳಿ ಕೃಷ್ಣ ಅದನ್ನು ರುಕ್ಮಿಣಿ ದೇವಿ ಕೊಡ್ತಾನೆ. ರುಕ್ಮಿಣಿ ಅದನ್ನು ಪ್ರೀತ್ಯಾದರಿಂದ ತಲೆಯಲ್ಲಿ ಮುಡಿದುಕೊಳ್ತಾರೆ. ಈ ಕಥೆ ಇದು ಈ ಒಂದು ಪದ್ಯ ನಮಗೆ ಗೊತ್ತಾಗತ್ತೆ. ಬಹ್ವೀ ಕೋಟೀರಟೀಕಃ, ಅಷ್ಟೊಂದು ರಾಜರನ್ನು ಸೋಲಿಸಿ ನಾರದರು ಕೊಟ್ಟಂತಹ ಆ ಪಾರಿಜಾತ ಕುಸುಮವನ್ನು ಕೃಷ್ಣ ಏನು ಮಾಡಿದ, ತನ್ನ ಮಡದಿಯಾಗಿರ್ತಕ್ಕಂತಹ ಪ್ರಾಯಚ್ಛ ಸ್ವಪ್ರಿಯಾಯಿ ಪ್ರಿಯತಮ ಕುಸುಮಂ ಪ್ರಾಣ ತಸ್ಮೈ ನಮಸ್ತೆ ಅಂತಹ ಕೃಷ್ಣನಿಗೆ ನಮಸ್ಕಾರ. ಇದು ಹರಿವಂಶದಲ್ಲಿ ಬರ್ತಕ್ಕಂತಹ ಕೃಷ್ಣನ ಕಥೆಯನ್ನು ನೆನಪಿಸುವ ಒಂದು ಅರ್ಥ, ಮೊದಲನೇ ಅರ್ಥ. ಹರಿಪರವಾದ 2ನೇ ಅರ್ಥ. ಆ 2ನೇ ಅರ್ಥ ಯಾವುದು ಅಂದರೆ, ಈ ನರಕಾಸುರನ ಸಂಹಾರ ಮಾಡಿದಂತಹ ಅರ್ಥ 2ನೇ ಅರ್ಥವಾಗಿ ನಮಗೆ ತೋರ್ತದೆ. ಇದು 2ನೇ ವ್ಯಾಖ್ಯಾನ.
ಈ ನರಕಾಸುರ ವರಾಹರೂಪಿಯಾಗಿರ್ತಕ್ಕಂತಹ ಭಗವಂತನಿಂದ ಭೂದೇವಿಯಲ್ಲಿ ಹುಟ್ಟಿದ ಮಗ. ಆದ್ದರಿಂದ ಅವನನ್ನು ಭೌಮ, ಭೂಮಿಯ ಮಗ ಅಂತ ಕರೀತಾರೆ. ಇವನು ವಿಷ್ಣುಪುತ್ರನಾದ್ದರಿಂದ ಬ್ರಹ್ಮ ಇವನ ವಾಸಕ್ಕೋಸ್ಕರವಾಗಿ ಒಂದು ದುರ್ಗಮವಾಗಿರತಕ್ಕಂತಹ ಕೋಟೆ ಕಟ್ಟಿದಂಥ ಒಂದು ಊರು ಯಾವುದದು? ಪ್ರಾಗ್ಜ್ಯೋತಿಷಪುರ ಅಂತ. ಪ್ರಾಗ್ಜ್ಯೋತಿಷಪುರ ಎಂಬ ದುರ್ಗಮವಾಗಿರತಕ್ಕಂತಹ ಕೋಟೆಯನ್ನು ಕಟ್ಟಿಸ್ಕೊಡ್ತಾನೆ. ಪ್ರಾಗ್ಜ್ಯೋತಿಷಪುರ. ನರಕಾಸುರ ಅದನ್ನೇ ರಾಜಧಾನಿಯನ್ನಾಗಿ ಮಾಡಿಕೊಂಡು ಅದರ ಕೋಟೆ ಕೊತ್ತುಗಳೆಲ್ಲ ಅಭೇದ್ಯವಾಗುವಂತೆ, ದುರ್ಗಮ್ಯವಾಗುವಂತೆ ಬ್ರಹ್ಮನನ್ನು ಒಲಿಸಿಕೊಂಡು ವರ ಪಡಿತಾನೆ. ಆ ಪ್ರಾಗ್ಜ್ಯೋತಿಷಪುರಕ್ಕೆ ಗಿರಿದುರ್ಗ, ಜಲದುರ್ಗ, ಪಾಶದುರ್ಗ ಈ ದುರ್ಗಗಳಲ್ಲದೆ ಮುರ ಎಂಬ ಅಸುರ, ಆ ಅಸುರನ ತಂತ್ರದಿಂದ ಒಂದು ಖಡ್ಗದ ಅಲುಗಿನ ಹಾಗೆ ಹರಿತವಾದ ಬಾಯಿ ಇರತಕ್ಕಂತಹ 6,000 ಪಾಶದುರ್ಗಿಗಳು ಇದ್ದು, ಒಂದಲ್ಲ ಎಷ್ಟು 6,000 ಪಾಶಗಳು, ಬಹಳ ಹರಿತವಾಗಿರುವಂಥದ್ದು, ಖಡ್ಗದ ಅಲುಗಿನ ಹಾಗೆ ಹರಿತವಾಗಿರತಕ್ಕಂತಹ 6,000 ಪಾಶದುರ್ಗಿಗಳು. ಇದರ ಜೊತೆಗೆ ಸ್ವಯಂ ನರಕಾಸುರ ಅವನು ತನ್ನ 5 ಮಂತ್ರಿಗಳ ಜೊತೆಗೆ, 5 ಮಂತ್ರಿಗಳು ಅವರೆಲ್ಲರೂ ಬ್ರಹ್ಮನ ವರದಿಂದ ಅವಧ್ಯರಾಗಿದ್ದಾರೆ. ಅಂತಹ ಭೌಮೋಹ್ಯಾಸೀತ್ ಬ್ರಹ್ಮ ವರಾದ ಅವಧ್ಯ ತಸ್ಯಾಮಾತ್ಯಾನಾಂ ತದ್ವದ್ ಅವಧ್ಯತಾ ಅಂತ ಅಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಹೀಗೆ ಈ ಅವಧ್ಯರಾಗಿರತಕ್ಕಂತಹ 5 ಮಂತ್ರಿಗಳು, ಆ ಒಬ್ಬೊಬ್ಬ ಮಂತ್ರಿಗೂ 7 ಜನ ಮಕ್ಕಳಿದ್ದಾರೆ. ಅಲ್ಲಿ ಎಷ್ಟಾಯಿತು? 7 35 ಮಂತ್ರಿ ಮಕ್ಕಳು, 35 ಜನ. 35 ಜನ ಮಂತ್ರಿ ಮಕ್ಕಳು, 5 ಜನ ಮಂತ್ರಿಗಳು, ಇವರೆಲ್ಲರೂ ಈಶ್ವರನ ವಧೆಯಿಂದ ಅವಧ್ಯರಾಗಿದ್ದಾರೆ. ಹಾಗಾದರೆ ಎಂಥ ಒಂದು ಸುಭದ್ರತೆ ಇದೆ ನೋಡಿ ಅವನ ಪ್ರಾಗ್ಜ್ಯೋತಿಷಪುರಕ್ಕೆ. ಒಂದು ಕಡೆ ಗಿರಿದುರ್ಗ, ಮತ್ತೊಂದು ಕಡೆ ಜಲದುರ್ಗ, ಮತ್ತು ಪಾಶದುರ್ಗ. ಆ ಪಾಶದುರ್ಗ ಅನ್ನೋದು ಆ ಮುರನೆಂಬ ಅಸುರನ ತಂತ್ರದಿಂದಾಗಿ ಮಾಡಿರತಕ್ಕಂತಹ ದುರ್ಗ. 6,000 ಪಾಶಗಳು. ಅಷ್ಟನ್ನು ಭೇದಿಸಿಕೊಂಡು ಬಂದರೂ ಕೂಡ 5 ಜನ ಮಂತ್ರಿಗಳು, ಅವರೆಲ್ಲ ಬ್ರಹ್ಮವರದಿಂದ ಅವಧ್ಯರು. ಅವರ ಮಕ್ಕಳು 7 ಜನ, ಅಂದರೆ 35 ಮಂತ್ರಿ ಮಕ್ಕಳು, ಅವರೂ ಕೂಡ ಶಿವನವರಿಂದ ಅವಧ್ಯರು. ಇಷ್ಟು ಜನರೊಂದಿಗೆ ಅವನಿದ್ದಾನೆ. ಹೀಗೆ ಅವನ ಮಂತ್ರಿಗಳು, ಮಂತ್ರಿ ಪುತ್ರರು ಎಲ್ಲರೂ ವರಗಳ ಬಲದಿಂದ ಅವಧ್ಯರಾಗಿದ್ದರಿಂದ ಅವರನ್ನು ಯಾರು ಎದುರಿಸುವರೇ ಇಲ್ಲ ಅಂತಾಯಿತು. ಹಾಗಾಗಿ ನರಕಾಸುರ ಲೋಕಕಂಟಕನಾಗಿ 3 ಲೋಕಗಳಲ್ಲಿಯೂ ದಾಳಿ ಮಾಡಿದ. ಎಲ್ಲೆಲ್ಲಿ ಏನೇನು ಅಮೂಲ್ಯ ರತ್ನಗಳು ಸಿಕ್ಕಿದರೂ ಕೂಡ ಆ ಎಲ್ಲವನ್ನು ತನ್ನ ರಾಜಧಾನಿ ಪ್ರಾಗ್ಜ್ಯೋತಿಷಪುರಕ್ಕೆ ತಗೊಂಡೋಗಿ ಇಟ್ಕೊಳ್ತಾ ಇದ್ದ. ಸ್ವರ್ಗಕ್ಕೆ ಮುತ್ತಿಗೆ ಹಾಕಿ ದೇವತೆಗಳ ತಾಯಿಯಾಗಿರ್ತಕ್ಕಂತಹ ಅದಿತಿ ದೇವಿ ಕರ್ಣಕುಂಡಲ ಧರಿಸಿದ್ಲು. ಆ ಕರ್ಣಕುಂಡಲಗಳನ್ನು ಅವ ಅಪಹರಿಸ್ಕೊಂಡ್ಬರ್ತಾನೆ. ಹಾಗೆಯೇ ಈ ಒಂದು ಸದಾ ನೀರು ಸುರಿಸ್ತಕ್ಕಂತಹ ಛತ್ರ ಇತ್ತು, ಅದು ವರ್ಣನದ್ದದು, ಅದನ್ನು ಅಪಹರಿಸ್ಕೊಂಡು ಬರ್ತಾನೆ. ಆಮೇಲೆ 200 ಯೋಜನ ಉದ್ದಗಲಿರತಕ್ಕಂತಹ ದೇವೇಂದ್ರನ ರತ್ನ ಪರ್ವತ, ಅದನ್ನು ತನ್ನ ಊರಿಗೆ ಶಿಫ್ಟ್ ಮಾಡ್ತಾನೆ, ಎತ್ಕೊಂಡ್ಬರ್ತಾನೆ. ಹಾಗೆ ಇನ್ನು ನೈಋತ್ಯ ಕೋಣಾಧಿಪತಿಯಾಗಿರ್ತಕ್ಕಂತಹ ನಿವೃತ್ತಿ ರಾಕ್ಷಸನನ್ನು ಸೋಲಿಸಿ ಅವನ ವಶದಲ್ಲಿದ್ದಂತಹ 200 ಯೋಜನ ಉದ್ದದ ಬಂಗಾರದ ರಾಶಿಯನ್ನು, ರಕ್ತ ರಾಶಿಯನ್ನು ತಂದು ತನ್ನ ಬೊಕ್ಕಸಕ್ಕೆ ಸೇರಿಸ್ಕೊಳ್ತಾನೆ. ಇನ್ನು ಐರಾವತ, ಅದಕ್ಕೆ 4 ದಂತ. ಆ 4 ದಂತದ ಐರಾವತದ ಜೊತೆಗೆ ಕ್ಷೀರ ಸಮುದ್ರದಲ್ಲಿ ಹುಟ್ಟಿದಂತಹ 6,000 ಆನೆಗಳನ್ನು ತನ್ನ ಪಟ್ಟಣದಲ್ಲಿ ತಂದಿಟ್ಕೊಳ್ತಾನೆ. ಹೋದಲ್ಲೆಲ್ಲ ರಾಜರನ್ನು ಸೋಲಿಸೋದು, ಅವರ ರಾಜಕನ್ನಿಕೆಯರನ್ನು, ಆಮೇಲೆ ಸುಂದರಿಯಾಗಿರ್ತಕ್ಕಂತಹ ದೇವಕನ್ನಿಕೆಯರನ್ನು, ಗಂಧರ್ವ ಕನ್ನಿಕೆಯರನ್ನು ಎಲ್ಲರನ್ನು ಸೇರಿಸಿ ತಂದಿಟ್ಟಿದ್ದಾನೆ. ಅವರು 16,100 ಇದ್ದಾರೆ ಅಂತಹ ಕನ್ಯಾಮಣಿಗಳು. ಅವ್ರನ್ನೆಲ್ಲ ಕೈ ಸೆರೆ ತಂದು ರಾಣಿವಾಸದಲ್ಲಿ ಬಂಧಿಸಿಟ್ಟಿದ್ದಾನೆ.
ಇಷ್ಟು ಮಾಡಿದ್ದಲ್ಲದೆ ಹಿಮಾಲಯ ಪರ್ವತದ ಕೆಲವು ಪ್ರದೇಶದಲ್ಲಿ ತಪಸ್ಸು ಮಾಡ್ತಾ ಇದ್ದರು ಮಹರ್ಷಿಗಳು. ಆ ಎಲ್ಲ ಮಹರ್ಷಿಗಳಿಗೆ ತಪಸ್ಸು ಭಂಗ ಮಾಡೋದು, ಅವರಿಗೆ ವಿಚಿತ್ರ ಹಿಂಸೆ ಕೊಡೋದು, ಈ ರೀತಿಯಲ್ಲಿ ನರಕಾಸುರನ ಒಂದು ಹಾವಳಿ 3 ಲೋಕಗಳನ್ನು ಕೂಡ ವ್ಯಾಪಿಸಿತು. ನಾನಾ ರೀತಿಯಿಂದ ಹಿಂಸೆ ಮಾಡ್ತಾ ಇದ್ದಾನೆ. ಇಂತಹ ನರಕಾಸುರನ ಸಂಹಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಆಗ ಅತ್ತ ಕಡೆ ಏನಾಗುತ್ತೆ, ರೈವತ ಪರ್ವತದ ಕಡೆ ಹೋಗೋಣ. ಅಲ್ಲಿ ಎಲ್ಲ ರಾಜಾಧಿರಾಜರ ಸಮ್ಮುಖದಲ್ಲಿ ಶ್ರೀಕೃಷ್ಣ ರುಕ್ಮಿಣಿ ದೇವಿಗೆ ಪಾರಿಜಾತ ಪುಷ್ಪವನ್ನು ಕೊಟ್ಟ. ಇದನ್ನು ನೋಡಿ ಸತ್ಯಭಾಮೆಗೆ ಸ್ವಲ್ಪ ಈರ್ಷ್ಯೆ ಆಯಿತು, ಅಸೂಯೆ ಆಯಿತು. ವಾಸ್ತವಿಕವಾಗಿ ಅವಳಲ್ಲಿ ಆ ಥರ ದೋಷಗಳಿಲ್ಲ. ಸತ್ಯಭಾಮೆಯಲ್ಲಿ ಈರ್ಷ್ಯ ಅಸೂಯಾದಿ ದೋಷಗಳಿಲ್ಲ. ಆದರೂ ಕೂಡ ಪ್ರಾಕೃತ ಸ್ತ್ರೀಯ ಹಾಗೆ ತನಗೆ ಅಂತಹ ಗೌರವ ಕೊಡಲಿಲ್ಲ ಅಂತ ಕೃಷ್ಣನ ಮೇಲೆ ಮುನಿಸ್ಕೊಳ್ತಾಳೆ. ಕೃಷ್ಣ ಅವಳನ್ನು ಸಮಾಧಾನ ಮಾಡಿ ಅವಳಿಗೆ ದೇವೇಂದ್ರನ ಸಭೆಯಲ್ಲಿಯೇ ಪೂಜೆ ಮಾಡಿಸಿ ಪಾರಿಜಾತ ಒಂದು ವೃಕ್ಷವನ್ನೇ ಅವಳ ಅರಮನೆಯ ಅಂಗಳದಲ್ಲಿ ಸ್ಥಾಪಿಸೋದಕ್ಕಾಗಿ ಭರವಸೆ ಕೊಡ್ತಾನೆ. ಹಾಗೆ ಸಮಾಧಾನ ಮಾಡ್ತಾ ಇರ್ತಾನೆ. ಆ ಹೊತ್ತಿಗೆ ಸರಿಯಾಗಿ ಸ್ವರ್ಗಲೋಕದಿಂದ ದೇವೇಂದ್ರ ತನ್ನ ಎಲ್ಲ ದೇವತೆಗಳೊಂದಿಗೆ ಬಂದು ಕೃಷ್ಣನಿಗೆ ನಮಸ್ಕಾರ ಮಾಡಿ, ನರಕಾಸುರ ಅಪಹಾರ ಮಾಡ್ಕೊಂಡು ಹೋಗಿದ್ದಾನೆ ಅದಿತಿಯ ಕರ್ಣಕುಂಡಲಗಳನ್ನು, ಅದನ್ನು ಕೊಡಿಸ್ಬೇಕು. ಇನ್ನೊಂದು ಕಡೆ ನರಕಾಸುರದಿಂದ ಪೀಡಿತ ಆಗಿರ್ತಕ್ಕಂತಹ ಋಷಿಗಳು ಕೂಡ ಬದರಿಯಿಂದ ಬಂದು ಕೃಷ್ಣನಿಗೆ ತಮ್ಮ ಅಳನ್ನು ತೋಡ್ಕೊಂಡಿದ್ದಾರೆ. ನರಕಾಸುರ ತುಂಬ ಬಾಧೆಯನ್ನು ಕೊಡ್ತಾ ಇದ್ದಾನೆ, ಅವನನ್ನು ಸಂಹಾರ ಮಾಡಬೇಕು ಅಂತ. ಈ ಕೃಷ್ಣ ಆ ನರಕಾಸುರನನ್ನು ಸಂಹಾರ ಮಾಡಲಿಕ್ಕೆ ಹೊರಡ್ತಾನೆ. ಈ ವಿಚಾರ ಹರಿವಂಶದಲ್ಲೂ ಬರುತ್ತೆ, ಭಾಗವತಲ್ಲೂ ಬರ್ತದೆ, ತಾತ್ಪರ್ಯನಿರ್ಣಯದಲ್ಲಿ ಕೂಡ ಬರ್ತದೆ. ಪ್ರಾಗ್ಜ್ಯೋತಿಷಪುರಕ್ಕೆ ಹೋಗೋದಕ್ಕೋಸ್ಕರ ಕೃಷ್ಣ ಗರುಡನ್ನು ಸ್ಮರಿಸ್ತಾನೆ. ತಕ್ಷಣ ಗರುಡ ಎದುರಿಗೆ ಬಂದು ನಿಂತ ಸತ್ಯಭಾಮಾ ಸಮೇತನಾಗಿ ಹೊರಡ್ತಾನೆ. ಗರುಡಾರೂಢನಾಗಿ ಪ್ರಾಗ್ಜ್ಯೋತಿಷಪುರಕ್ಕೆ ಪ್ರಯಾಣ ಮಾಡ್ತಾನೆ. ಕೋಟೆಯ ಹತ್ತಿರಕ್ಕೆ ಹೋಗ್ತಾ ಇರುವ ಹಾಗೆ ಕೃಷ್ಣ ತನ್ನ ಗದೆಯಿಂದ ಆ ಗಿರಿದುರ್ಗವನ್ನು, ವಾಯುವ್ಯಾಸ್ತ್ರದಿಂದ ಜಲದುರ್ಗವನ್ನು, ಕೌಮೋದಕಿ ಖಡ್ಗದಿಂದ ಆ ಎಲ್ಲ 6000 ಪಾಶೆ ಇದ್ವಲ್ಲ, ಆ ಎಲ್ಲ ಪಾಶಗಳನ್ನು ಛೇದಿಸಿ ಪುರಪ್ರವೇಶ ಮಾಡಿ ಶಂಖನಾದ ಮಾಡ್ತಾನೆ. ಆ ಧ್ವನಿಯನ್ನು ಕೇಳಿದ ಕೂಡಲೇ ಈ 5 ಮಂತ್ರಿಗಳಿದ್ದಾರೆ ಅಂತ ಹೇಳಿದ್ನಲ್ಲ, ಆ 5 ಮಂತ್ರಿಗಳು, ಆಮೇಲೆ ಅವರ ಮಕ್ಕಳು 35 ಮಂದಿ ಮಂತ್ರಿಪುತ್ರರು ಕ್ರಮವಾಗಿ ಯುದ್ಧಕ್ಕೆ ಬರ್ತಾರೆ. ಅವರೆಲ್ಲರೂ ಬ್ರಹ್ಮ, ಕೆಲವರಿಗೆ ಮಂತ್ರಿಗಳಿಗೆ ಬ್ರಹ್ಮನವರ, ಮಂತ್ರಿಪುತ್ರರಿಗೆ ರುದ್ರನವರ. ಈ ಬ್ರಹ್ಮರುದ್ರ ವರಗಳಿಂದ ಅವೆಲ್ಲ ಅವಧ್ಯರಾಗಿದ್ದರೂ ಕೂಡ ಕೃಷ್ಣ ಎಲ್ಲರನ್ನ ಸಂಹಾರ ಮಾಡಿಬಿಡ್ತಾನೆ. ಆಮೇಲೆ ನರಕಾಸುರ 30 ಅಕ್ಷೋಹಿಣಿ ಸೈನ್ಯ ಸಮೇತನಾಗಿ ಯುದ್ಧಕ್ಕೆ ಬರ್ತಾನೆ. 30 ಅಕ್ಷೋಹಿಣಿ ಸೈನ್ಯ. ಆ ನರಕಾಸುರನ ಸೈನ್ಯ ಶ್ರೀಕೃಷ್ಣನ ಮೇಲೆ ಬಾಣದ ಮಳೆಯನ್ನು ಸುರಿಸ್ತವೆ. ಹತ್ತ ಕಡೆ ಆ ನರಕಾಸುರನು ಕೂಡ ಅನೇಕ ಬಾಣಗಳಿಂದ ಹೊಡಿತಾ ಇರಬೇಕಾದ್ರೆ ಕೃಷ್ಣ ನಗನಗ್ತಾ ಎಲ್ಲ ಬಾಣಗಳನ್ನು ಕತ್ತರಿಸಿ ಹಾಕ್ತಾನೆ. ಹೀಗೆ ಅವರಿಬ್ಬರ ಯುದ್ಧ ಅದ್ಭುತವಾಗಿ ನಡೆಯುತ್ತೆ. ಆ ನರಕಾಸುರನ ಸೈನ್ಯದಲ್ಲಿ ಕಾಲು ಭಾಗ ಅಂದರೆ 7 ಅಕ್ಷೋಹಿಣಿ ಸೈನ್ಯ ಗರುಡ ತನ್ನ ರೆಕ್ಕೆಗಳಿಂದ ಹೊಡೆದು ಕೊಂದ್ಬಿಡ್ತಾನಂತೆ, 5 ಅಕ್ಷೋಹಿಣಿ ಸೈನ್ಯ. ಇನ್ನು ಮಿಕ್ಕಿದ್ದನ್ನು ಕೃಷ್ಣ ತನ್ನ ಬಾಣಗಳಿಂದ ಲೀಲಾಚಾರವಾಗಿ ನಾಶ ಮಾಡ್ತಾನೆ. ಸಿಟ್ಟು ಬಂತು ನರಕಾಸುರನಿಗೆ. ಆಗ ಕೃಷ್ಣನ ಮೇಲೆ ಆ ಬ್ರಹ್ಮದತ್ತವಾಗಿರತಕ್ಕಂತಹ ಒಂದು ಆಯುಧ, ಬ್ರಹ್ಮ ಶತಘ್ನಿ ಅಂತ ಅದರ ಹೆಸರು, ಆ ಆಯುಧನ ಪ್ರಯೋಗ ಮಾಡ್ತಾನೆ. ವಾಸ್ತವಿಕವಾಗಿ ಕೃಷ್ಣನಿಗೆ ಯಾವ ಅಸ್ತ್ರಶಸ್ತ್ರ ಎಂದರೂ ಯಾವ ಬಾಧೆ ಇಲ್ಲ. ಬ್ರಹ್ಮನಿಗೆ ಸ್ವಲ್ಪ ಗೌರವ ಕೊಡಬೇಕಲ್ಲ, ಅದಕ್ಕೋಸ್ಕರ ಕೃಷ್ಣ ಮೂರ್ಛಿತನಾದಂತೆ ನಟಿಸ್ತಾನೆ. ಆವಾಗ ಆ ಶತಘ್ನಿ ಅಸ್ತ್ರ ಪ್ರಯೋಗ ಮಾಡಿದಾಗ ಕೃಷ್ಣ ಮೂರ್ಛಿತನಾಗಿದ್ದನ್ನು ನೋಡಿ ಸತ್ಯಭಾಮೆ ತಾನೇ ಕೃಷ್ಣನ ಧನಸ್ಸನ್ನು ತೆಗೆದುಕೊಂಡು ಬಾಣಗಳಿಂದ ನರಕಾಸುರನ ಮೇಲೆ ಬಾಣಗಳನ್ನು ಪ್ರಯೋಗ ಮಾಡ್ತಾಳೆ. ಅವನ ರಥವನ್ನು ನಾಶ ಮಾಡಿಬಿಡ್ತಾಳೆ. ಅಷ್ಟರಲ್ಲಿ ಕೃಷ್ಣ ಚೇತರಿಸ್ಕೊಳ್ತಾನೆ, ನರಕಾಸುರನ ಯುದ್ಧ ಮಾಡ್ತಾನೆ. ನರಕಾಸುರ ಬೇರೆ ಬೇರೆ ರಥದಲ್ಲಿ ಯುದ್ಧ ಮಾಡ್ತಾನೆ.
ಇಬ್ಬರಿಗೂ ಸ್ವಲ್ಪ ಹೊತ್ತು ಭಯಂಕರ ಯುದ್ಧ ಆಗತ್ತೆ. ಕೊನೆಗೆ ನರಕಾಸುರ ಕೃಷ್ಣನ ಹೊಡಿಬೇಕು ಅಂತ ಒಂದು ಶೂಲವನ್ನು ಎತ್ಕೊಳ್ತಾನೆ. ಅಷ್ಟರಲ್ಲಿ ಕೃಷ್ಣ ಅವನ ತಲೆಯನ್ನು ಚಕ್ರದಿಂದ ಕತ್ತರಿಸಿ ಹಾಕ್ಬಿಡ್ತಾನೆ. ಇಷ್ಟು ನರಕಾಸುರನ ಸಂಹಾರ ಆಗತ್ತೆ. ವಧೆ ಆದಮೇಲೆ ಕೃಷ್ಣ ಪ್ರಾಗ್ಜ್ಯೋತಿಷ ಪಟ್ಟಣದ ಪ್ರವೇಶ ಮಾಡ್ತಾನೆ. ನರಕಾಸುರ ಅದಿತಿಯ ಕುಂಡಲಗಳನ್ನು, ವೈಜಯಂತಿ ಮಾಲೆಯನ್ನು ಭೂದೇವಿ ತೊಗೊಂಬರ್ತಾಳೆ. ಅವನ ತಾಯಿ ಭೂದೇವಿ ಅವಳೇ ತೊಗೊಂಬರ್ತಾಳೆ. ಅದಿತಿಯ ಕುಂಡಲಗಳನ್ನು ವೈಜಯಂತಿ ಮಾಲೆ ಹಿಡ್ಕೊಂಡು ಬರ್ತಾಳೆ. ಆ ನರಕಾಸುರನ ಮಗ ಅವನು ಬರ್ತಾನೆ. ಭಗದತ್ತ ಕೃಷ್ಣನಿಗೆ ನಮಸ್ಕಾರ ಮಾಡ್ತಾನೆ. ಅವಳು ನಮಸ್ಕಾರ ಮಾಡಿ ಸ್ತೋತ್ರ ಮಾಡ್ತಾಳೆ. ಅವಳ ಪ್ರಾರ್ಥನೆಯಂತೆ ಭಗದತ್ತನಿಗೆ ಆ ರಾಜ್ಯವನ್ನು ಕೊಟ್ಟು ಅಭಿಷೇಕ ಮಾಡಿ ಸುಪ್ರತೀಕ ಎಂಬ ಒಂದು ಆನೆಯನ್ನು ಕೊಟ್ಟು ಮಿಕ್ಕ ಎಲ್ಲ ರತ್ನಾಭರಣಗಳನ್ನೆಲ್ಲ 6,000 ಆನೆಗಳನ್ನು ದ್ವಾರಾವತಿ ನಗರಕ್ಕೆ ಕಳಿಸ್ಬಿಡ್ತಾನೆ. 200 ಯೋಜನೆ ರತ್ನ ಪರ್ವತವನ್ನು ಗರುಡನ ಮೇಲೆ ಹಾರಿಸಿಕೊಂಡು ಸ್ವರ್ಗಕ್ಕೆ ಕಳಿಸ್ತಾನೆ. ವರ್ಣ ಛತ್ರವನ್ನು ಅವನಿಗೆ ಕೊಡಿಸ್ತಾನೆ. ಸೆರೆ ಸಿಕ್ಕಿದಂಥ 16,100 ಮಂದಿ ಕನ್ನಿಕೆಯರನ್ನು ದ್ವಾರಾವತಿಗೆ ಮೇನೆಗಳಲ್ಲಿ ಕೂಡಿಸಿ ಕಳಿಸ್ಕೊಡ್ತಾನೆ. ಅದಿತಿಯ ಕುಂಡಲಗಳನ್ನು ತಾನೇ ಅದಿತಿಗೆ ಕೊಡಬೇಕು ಅಂತ ಸತ್ಯಭಾಮಿಯನ್ನು ಗರುಡನ ಮೇಲೆ ಕೂಡಿಸಿಕೊಂಡು ದೇವಲೋಕಕ್ಕೆ ಹೋಗಿ ಅದಿತಿಯನ್ನು ಕಂಡು ನಮಸ್ಕಾರ ಮಾಡಿ ಅವಳಿಗೆ ಆ ಕರ್ಣಕುಂಡಲಗಳನ್ನು ಒಪ್ಪಿಸ್ತಾನೆ. ಇದು ಎರಡನೇ ಅರ್ಥ. ನರಕಾಸುರನ ಸೈನ್ಯವೆಲ್ಲ ಸಂಹಾರ ಮಾಡಿ ಆ ಕರ್ಣಕುಂಡಲಗಳನ್ನು ಅವಳಿಗೆ ಒಪ್ಪಿಸಿದ, ಅದಿತಿಗೆ ಒಪ್ಪಿಸಿದ ಅಂತ ಹೇಳ್ತಕ್ಕಂತಹ ಎರಡನೆಯ ಅರ್ಥ. ಇನ್ನು ಸ್ವಲ್ಪ ಇದೆ ಇದರಲ್ಲಿ. ಈ 60,100 ಕನ್ನಿಕೆಯರು, ಅವರ ಬಗ್ಗೆ ಹೆಚ್ಚು ವಿಷಯ ಎಲ್ಲೂ ಉಪಲಬ್ಧಿ ಇಲ್ಲ. ನರಕಾಸುರ ಸಂಹಾರ ಆದ ಮೇಲೆ ಆ ಅಸುರನ ಪಟ್ಟಣವನ್ನು ಪ್ರವೇಶ ಮಾಡಿ ನರಕಾಸುರ ತಂದಂತಹ ಎಲ್ಲ ಅಪೂರ್ವರತ್ನಗಳನ್ನೆಲ್ಲ ಪರೀಕ್ಷೆ ಮಾಡ್ತಾನೆ. ಅವನ ಅಂತಃಪುರಕ್ಕೆ ಹೋದಾಗ ಅವ ಸೆರೆ ಹಿಡಿದಂತಹ 60,100 ಮಂದಿ ಕನ್ಯರನ್ನು ನೋಡ್ತಾನೆ. ಅವರು ರಾಜಕನ್ನಿಕೆಯರು. ಅವರ ತಂದೆಗಳನ್ನು ಸೋಲಿಸಿ ಸೆರೆ ಹಿಡಿದು ತಂದಿದ್ದ ಇವನು. ಕೆಲವರು ಗಂಧರ್ವ ಕನ್ನಿಕೆಯರಿದ್ದರು, ದೇವಕನ್ನಿಕೆಯರಿದ್ದರು. ಆ ಗಂಧರ್ವ ಕನ್ನಿಕೆಯರ ಪೈಕಿ ತ್ವಷ್ಟೃ ಎಂಬ ಆದಿತ್ಯನ ಮಗಳು, ಅವಳ ಹೆಸರು ಕಶೇರು ಅಂತ. ಅವಳು ಎಲ್ಲರಿಗಿಂತಲೂ ಗುಣದಲ್ಲಿ ಜ್ಯೇಷ್ಠಳು. ಆ 60,100 ಮಂದಿಯು ಅವರೆಲ್ಲ ಮೊದಲು ಅಗ್ನಿಪುತ್ರರು. ಭಗವಂತನ ಅಂಗಸಂಗವನ್ನು ಅಪೇಕ್ಷಿಸಿ ಮುಖ್ಯ ಪ್ರಾಣದೇವರನ್ನು ಕುರಿತು ತಪಸ್ಸು ಮಾಡಿ ಅವರೆಲ್ಲರೂ ಹೆಂಗಸರಾಗಿದ್ದಾರೆ. ಆದರೂ ಅವರಿಗೆ ಸ್ತ್ರೀಯರ ಹಾವಭಾವಗಳು ಬರಲಿಲ್ಲ. ಆದ್ದರಿಂದ ಅವರೆಲ್ಲ ಪುನಃ ಬದರಿಕಾಶ್ರಮಕ್ಕೆ ಹೋಗಿ ನರನಾರಾಯಣರ ಸೇವೆಯನ್ನು ಮಾಡಿ ನಾರಾಯಣನ ಕುರಿತು ತಪಸ್ಸು ಮಾಡಿ ಅವನ ಅನುಗ್ರಹದಿಂದ ಎಲ್ಲರೂ ಅಪ್ಸರ ಸ್ತ್ರೀಯರಾಗಿ ಹುಟ್ಟಿ ಸ್ತ್ರೀಯರಿಗೆ ಉಚಿತವಾಗಿರತಕ್ಕಂಥ ಹಾವಭಾವಗಳನ್ನು ಹೊಂತಾರೆ. ಕೊನೆಗೆ ದ್ವಾಪರದಲ್ಲಿ ಪುನಃ ದೇಶದ ರಾಜರುಗಳ ಕನ್ಯಕೆಯರಾಗಿ ಹುಟ್ಟಿದ್ದಾರೆ. ಅವರೆಲ್ಲ ಆಜಾನಜ ಅಂತ ದೇವತೆಗಳ ಗುಂಪಿದೆ. ಆಜಾನಜ ಅಂತ ದೇವತೆಗಳ ಗುಂಪಿಗೆ ಸೇರಿದವರು. ಅವರನ್ನೆಲ್ಲ ನರಕಾಸುರ ಸೆರೆ ಹಿಡಿದು ರಾಣಿವಾಸಲಿಟ್ಟಿದ್ದ. ಶ್ರೀಕೃಷ್ಣ ಹೋಗಿ ಪರೀಕ್ಷೆ ಮಾಡಿದಾಗ ಅವರೆಲ್ಲ ಕೃಷ್ಣನನ್ನೇ ಭಗವಂತ ಅಂತ ತಿಳಿದು ಅವನಲ್ಲಿ ಮೋಹಿತರಾಗ್ತಾರೆ. ಅದನ್ನು ಕಂಡು ಕೃಷ್ಣ ಅವರೆಲ್ಲರನ್ನೂ ಕೂಡ ಮೇನೆಗಳಲ್ಲಿ ದ್ವಾರಾವತಿ ಕಳಿಸಿಕೊಟ್ಟು ಸ್ವರ್ಗದಿಂದ ಹಿಂತಿರುಗಿ ಬಳಿಕ ಬಂದ ಮೇಲೆ ಅವರೆಲ್ಲರನ್ನೂ ವಿಧಿಪೂರ್ವಕವಾಗಿ ಪಾಣಿಗ್ರಹಣ ಮಾಡಿ ಅವರೆಲ್ಲರಿಗೂ ಕೂಡ ಬೇರೆ ಬೇರೆ ಅರಮನೆಗಳನ್ನು ಕಟ್ಟಿಸಿಕೊಂಡು ಅವರೆಲ್ಲರಿಗೂ ಭೋಗ ಕೊಟ್ಟು ತೃಪ್ತಿಪಡಿಸಿದ ಅನ್ನೋದು
ಇದು ಧ್ವನಿತವಾಗತಕ್ಕಂತಹ ಎರಡನೆಯ ಅರ್ಥ. ಈ ಎರಡನೇ ಅರ್ಥದಲ್ಲಿ ಇನ್ನೂ ನಾವು ಒಂದು ವಿಷಯವನ್ನು ಅನುಸಂಧಾನ ಮಾಡಿಕೊಳ್ಬೇಕು. ಏನಂದರೆ, ಈ ಈ ಜೀವದ್ವಯಾವೇಶ ಕೆಲವರಿಗೆ, ಈಗ ಪೂತನೆ, ಕಂಸ, ನರಕಾಸುರ ಇವರೆಲ್ಲ ವಿಷ್ಣುದ್ವೇಷ ಮಾಡಿದ್ದಾರೆ ನಿಜ. ಈ ವಿಷ್ಣುದ್ವೇಷಗಳಲ್ಲಿಯೇ ದೈತ್ಯರ ಜೊತೆಗೆ ಒಬ್ಬೊಬ್ಬ ವಿಷ್ಣು ಭಕ್ತರಿದ್ದಾರೆ, ಅವರ ಆವೇಶ ಇದೆ. ಹಾಗಾಗಿ ಉಭಯ ವಿಧವಾಗಿರತಕ್ಕಂತಹ ಚೇಷ್ಟೆ, ದ್ವೇಷವೂ ಮಾಡಿದ್ದಾರೆ, ಭಕ್ತಿಯೂ ಮಾಡಿದ್ದಾರೆ. ಅದನ್ನು ಶ್ರೀಮದ್ ಆಚಾರ್ಯರು ಅನೇಕ ಕಡೆ ತೋರಿಸ್ಕೊಡ್ತಾರೆ. ಪೂತನಿಯ ವಿಚಾರ ಎತ್ತಿ ರಾಮಾವತಾರದಲ್ಲಿ ಯಾರು ತಾಟಕಿಯಾಗಿದ್ದಳೋ ಅವಳೇ ದ್ವಾಪರದಲ್ಲಿ ಪೂತನಿಯಾಗಿದ್ದಾಳೆ, ಆದರೆ ಅವಳಲ್ಲಿ ಊರ್ವಶಿಯ ಆವೇಶವಿದೆ ಅಂತ ಹೇಳ್ತಾ, ಆದ್ದರಿಂದ ಅವಳು ಊರ್ವಶಿಯ ಆವೇಶ ಇದ್ದುದರಿಂದಲೇ ಶ್ರೀಕೃಷ್ಣನಿಗೆ ಸ್ತನ್ಯಪಾನ ಮಾಡಬೇಕು, ಸ್ತನ್ಯ ಕೊಡಬೇಕು ಅಂತ ಅವಳಿಗೆ ಬುದ್ಧಿ ಹೊಡಿತು ಅಂತ ಹೇಳ್ತಾರೆ. ಇನ್ನು ಕೃಷ್ಣನ ಸ್ಪರ್ಶವಾದಾಗ ಊರ್ವಶಿಗೆ ಶಾಪ ನಿವೃತ್ತಿ ಅಂತಿದೆ. ಅದಕ್ಕೋಸ್ಕರವಾಗಿ ಕೃಷ್ಣನ ಸ್ಪರ್ಶವಾದಾಗ ಊರ್ವಶಿಗೆ ಶಾಪ ನಿವೃತ್ತಿಯಾಗಿ ಅವಳು ಸ್ವರ್ಗಕ್ಕೆ ಹೋಗ್ತಾಳೆ. ಕೃಷ್ಣನ ಕೊಲ್ಲುವ ಉದ್ದೇಶದಿಂದ ಬಂದಿರತಕ್ಕಂತಹ ಅವಳಿದ್ದಂತಹ ತಾಟಕಿ ಅವಳು ನರಕಕ್ಕೆ ಹೋಗಿ ಕೊನೆಗೆ ಅವಳು ಅಂಧಂತಮಸ್ಸಿಗೆ ಹೋಗ್ತಾಳೆ. ಈ ವಿಚಾರವನ್ನು ಮಹಾಭಾರತ ತತ್ವದಲ್ಲಿ ಆಚಾರ್ಯರು ನಿರೂಪಣೆ ಮಾಡಿದ್ದಾರೆ. ಹೀಗೆ ಈ ಗೋಪಿಯರು ಕೂಡ ಗೋಪ್ಯ ಕಾಮಯುತಾ ಭಕ್ತಾ ಕಂಸಾವಿಷ್ಟ ಸ್ವಯಂ ಭೃಗು ಜ್ಞೇಯೋ ಭಯಯುತೋ ಭಕ್ತ ಅಂತ ಹೇಳಿದ್ದಾರೆ. ಗೋಪಿಯರು ಕೃಷ್ಣನಲ್ಲಿ ಕಾಮದಿಂದ ಭಕ್ತಿ ಮಾಡ್ತಾರೆ. ಕಂಸನಲ್ಲಿ ಆವಿಷ್ಟನಾಗಿ ಭೃಗು ಋಷಿ ಕೃಷ್ಣನ ಭೀತಿಯಿಂದ ಹಗಲು ರಾತ್ರಿ ಕೃಷ್ಣ ಧ್ಯಾನವನ್ನೇ ಮಾಡ್ತಾ ಇದ್ದ ಅಂತ, ಅವನಿಗೆ ಸದ್ಗತಿ ಆಯಿತು ಅಂತ. ಕಂಸನಲ್ಲಿದ್ದಂತಹ ಕಾಲನೇಮಿಗೆ ತಮಸ್ಸಾಯಿತು ಅಂತ ಹೇಳ್ತಾರೆ. ನರಕಾಸುರನಲ್ಲಿಯೂ ಕೂಡ ಪರಮಾತ್ಮ ದ್ವೇಷ ಮಾಡತಕ್ಕಂತಹ ಅಸುರನು ಇದ್ದ, ವಾಯುವಿನ ಆವೇಶವೂ ಇತ್ತು. ಹೀಗೆ ದೈತ್ಯ ಕೃಷ್ಣ ದ್ವೇಷ ಮಾಡಿದ್ದರಿಂದ ಅವ ತಮಸ್ಸಿಗೆ ಹೋದ. ಅವನಲ್ಲಿ ಆವಿಷ್ಟನಾಗಿರ್ತಕ್ಕಂತಹ ವಾಯುದೇವರು ಕೃಷ್ಣನ ಹೊಂದಿದರು. ಹೀಗೆ ಜೀವದ್ವಯಾವೇಶ ಅದು ಇತ್ತು ಅಂತ ಹೇಳ್ತಾರೆ. ಅದನ್ನು ಸೂಚಿಸಲಿಕ್ಕೋಸ್ಕರವಾಗಿಯೇ ಕುಸುಮಂ ಪ್ರಿಯತಮಂ ಪ್ರಿಯತಮಂ ಕುಸುಮಂ ಅಂತ ಇಲ್ಲಿ ಪದ ಇದೆ ಶ್ಲೋಕದ ಪದ್ಯದಲ್ಲಿ. ಪ್ರಿಯಾಯೇ ಪ್ರಿಯತಮ ಕುಸುಮಂ ಪ್ರಾಣ ತಸ್ಮೈ ನಮಸ್ತೆ. ಪ್ರಿಯತಮವಾದ ಕುಸುಮ, ಪ್ರಿಯತಮವಾಗಿರತಕ್ಕಂತಹ ಅತ್ಯಂತ ಪ್ರೀತಿಪಾತ್ರವಾಗಿರತಕ್ಕಂತಹ ಕುಸುಮಂ, ಕು ಅಂದರೆ ಕುತ್ಸಿತವಾದ, ಸು ಅಂದರೆ ಶೋಭನವಾದ, ಮಂ ಮಂಗಳಕರವಾದ ಬುದ್ಧಿಯುಳ್ಳ ನರಕಾಸುರನನ್ನು ಅಂತ ಅರ್ಥ. ಈ ರೀತಿಯಲ್ಲಿ ಹೀಗೆ ಅರ್ಥ ಹೇಳ್ಬೋದು. ಪ್ರಿಯತಮ ಕುಸುಮಂ ಅಲ್ಲಿ ಬಿಡಿಸ್ಕೊಳ್ಬೇಕು ನಾವು. ಪ್ರಿಯತಮ ಅಂದರೆ ಪ್ರೀತಿಪಾತ್ರನಾದವ, ಅದು ಕೃಷ್ಣನಿಗೆ ವಿಶೇಷಣ. ಕುಸುಮಂ ಕುಸುಮಂ ಅದು ನರಕಾಸುರನಿಗೆ ಅದು ಅನ್ವಯಿಸುತ್ತೆ. ಹಿಂದೆ ಕುಸುಮ ಅಂದರೆ ಪುಷ್ಪ ಅಂತ ಅರ್ಥ ಮಾಡಿದ್ದು, ಹಾಗೆ ನಪುಂಸಕನಿಗೆ ಕುಸುಮಂ ಅಂತ. ಈ ಕುಸುಮಂ ಈ ನರಕಾಸುರನನ್ನು ಗದಯ ಉನ್ಮಥ್ಯ ಪೋತಯಾಮಾಸಿ, ಗದೆಯಿಂದ ನೀನು ಉನ್ಮಥನ ಮಾಡಿ ಅವನನ್ನು ಸಂಹಾರ ಮಾಡಿದಿ. ಅದು ಸ್ವಪ್ರಿಯಾಯ ಏನು? ಸ್ವಪ್ರಿಯಾಯೈ ತನಗೆ ಪ್ರೀತಿಪಾತ್ರರಾಗಿರತಕ್ಕಂತಹ ರುಕ್ಮಿಣಿ ದೇವಿಗೆ, ಅರ್ಥಾತ್ ತನಗೆ ಪ್ರಿಯತಮವಾಗಿರತಕ್ಕಂತಹ ದ್ವಾರಕಾನಗರಿಗೆ ಇದೆಲ್ಲವನ್ನು ಸಂಪತ್ತು ಕಳಿಸಿದಿ ಅಂತ. ಕುಸುಮಂ ಹೇ ಪ್ರಿಯತಮ, ಹೇ ಕೃಷ್ಣ, ಕುಸುಮಂ ಈ ಕುತ್ಸಿತವಾದ ಸುಶೋಭನವಾದ ಮಂಗಳಕರವಾದ ಬುದ್ಧಿ ಉಳ್ಳವ ನರಕಾಸುರ, ಅವನಲ್ಲಿ ಒಳ್ಳೆ ಬುದ್ಧಿ ಇದೆ, ಕೆಟ್ಟ ಬುದ್ಧಿ ಇದೆ. ಅಂತಹ ಕುಸುಮಂ ನರಕಾಸುರನನ್ನು ಸಂಹಾರ ಮಾಡಿ
ನೀನು ಅವನೆಲ್ಲ ಸಂಪತ್ತನ್ನು ಪ್ರಿಯಾಯೈ ಪ್ರೀತಿಪಾತ್ರಳಾಗಿರ್ತಕ್ಕಂಥವಳು ಯಾರು ಅಂದರೆ ದ್ವಾರಾವತಿಗೆ ರಾಜನಿಗೆ ಹೆಂಡತಿಯೂ ಪ್ರಿಯೆ ಹಾಗೂ ಅವನ ರಾಜ್ಯವೂ ಪ್ರಿಯೆ. ರಾಜರಿಗೆ ಇಬ್ಬರು ಹೆಂಡಂದರಂತೆ, ಒಂದು ಪಾಣಿಗ್ರಹಣ ಮಾಡಿದಂಥ ಹೆಂಡತಿ, ಮತ್ತೊಬ್ಬಳು ಭೂಮಿ ಅಂತ. ಹಾಗೆ ಪ್ರಿಯಳಾಗಿರ್ತಕ್ಕಂಥವಳು ದ್ವಾರಾವತಿಗೆ ಅದೆಲ್ಲವನ್ನು ನೀನು ಕಳುಹಿಸಿದಿ ಅಂತ ಇಷ್ಟು ಅರ್ಥ ಈ ಪದ್ಯದಿಂದ ಬರ್ತದೆ. ಬಹ್ವೀ ಕೋಟೀಹಿ, ಅನೇಕ ನರಕಾಸುರ ಸಹಿತನಾಗಿ ಎಲ್ಲರನ್ನ ಸಂಹಾರ ಮಾಡಿ ಕೊನೆಗೆ ನರಕಾಸುರನನ್ನು ಸಂಹಾರ ಮಾಡಿ ನೀನು ಅವನ ಎಲ್ಲ ಸಂಪತ್ತನ್ನು ದ್ವಾರಕ್ಕೆ ಕಳಿಸಿದಿ ಅಂತ ಇದಿಷ್ಟು ಎರಡನೆಯ ಅರ್ಥ. ಇದನ್ನು ಅನ್ವಯಾನುಸಾರವಾಗಿ ನಾನು ಒಟ್ಟು ತಾತ್ಪರ್ಯ ಹೇಳಿದೆ, ಎರಡನೇ ಅರ್ಥ. ಅದರ ಅನ್ವಯಾನುಸಾರ ಅರ್ಥ ಹೇಳ್ತೀನಿ. ಶರಣದ ಮೋಕ್ಷಪ್ರದನಾಗಿರ್ತಕ್ಕಂತಹ ಪ್ರಿಯತಮ ರಮಾಬ್ರಹ್ಮಾದಿ ಸಕಲರಿಗಿಂತಲೂ ಅತ್ಯಂತ ಪ್ರಿಯತಮನಾಗಿರ್ತಕ್ಕಂತಹ ಪ್ರಾಣ ಓ ಕೃಷ್ಣನೇ, ನೀನು ಕುಟಿಲ ಕಟುಮತೀನ್, ವಕ್ರವೂ ಕ್ರೂರವೂ ಆದಂತಹ ಬುದ್ಧಿಯುಳ್ಳ, ಉತ್ಕಟಾಟೋಪಕೋಪಾನ್, ಉತ್ಕಟವಾದ ಆಗ್ರಹ ಕ್ರೋಧವುಳ್ಳಂತಹ, ಅಥತ್ಯ ಮಿಥ್ಯಾತ್ವ ವಚನಾನ್, ನಿಜಕ್ಕೆ ವಿರುದ್ಧವಾದ ಸುಳ್ಳು ಮಾತುಗಳನ್ನೇ ನುಡಿತಾ ಇದ್ದಂತಹ, ಉತ್ಪತಸ್ಥಾನ್, ದುರ್ಮಾರ್ಗ ಪ್ರವೃತ್ತಿಯುಳ್ಳ, ಅನ್ಯಾನ್ ಅರೀನ್, ನರಕಾಸುರನಲ್ಲದೆ ಬೇರೆಯವರಾಗಿರ್ತಕ್ಕಂತಹ ಮುರ ಪೀಠ ಶುಂಭ ಇವೇ ಮೊದಲಾದ ಪಂಚಮಂತ್ರಿಗಳನ್ನು, ಅವರ ಮಕ್ಕಳಾಗಿರ್ತಕ್ಕಂತಹ 35 ಮಂತ್ರಿ ಪುತ್ರರನ್ನು, ಅವರ ಜೊತೆಗೆ ಬಂದಿರತಕ್ಕಂತಹ ಸಕಲ ಸೈನ್ಯವನ್ನು ಗದಾದಿ ಆಯುಧಗಳಿಂದ ಶಸ್ತ್ರಾಸ್ತ್ರಗಳಿಂದಲೂ ಅಟೀಕಃ ಎದುರಿಸಿ ಯುದ್ಧ ಮಾಡಿದಿ. ತಥಾ ಅಲ್ಲದೆ ಉನ್ಮಥ್ಯ ಶಸ್ತ್ರಾಸ್ತ್ರಗಳಿಂದ ಹೊಡೆದು ಪೋಥಯಾಮಾಸಿತ ಧ್ವಂಸ ಮಾಡಿ ತಥಾ ಹಾಗೆಯೇ ಕುಸುಮ ಈ ಜೀವದ್ವಯ ಆವೇಶ ಇರುವುದರಿಂದಾಗಿ ಅವನು ಕುಸುಮ, ಕುತ್ಸಿತವೂ ಹೌದು ಸಮೀಚೀನವೂ ಹೌದು. ಕುತ್ಸಿತವಾದ ಬುದ್ಧಿಯೂ ನರಕಾಸುರನಲ್ಲಿ ಇದೆ, ಸಮೀಚೀನವಾದ ಬುದ್ಧಿಯೂ ಅವನಲ್ಲಿದೆ. ನರಕಾಸುರನಲ್ಲಿ ದೈತ್ಯ ಜೀವನು ಇದ್ದಾನೆ ಹಾಗೂ ವಾಯುದೇವರ ಆವೇಶ ಇದೆ. ಅಂತಹ ಕುತ್ಸಿತವೂ ಸಮೀಚೀನವೂ ಆದಂತಹ ಬುದ್ಧಿಯುಳ್ಳ ನರಕಾಸುರನನ್ನು ಉನ್ಮಥ್ಯ ಆ ಯುದ್ಧದಲ್ಲಿ ಶಸ್ತ್ರಾಸ್ತ್ರಗಳಿಂದ ಭಂಗಗೊಳಿಸಿ, ಆಮೇಲೆ ಸತ್ವರತ್ವಾತ್ ಹೆಚ್ಚು ವೇಗವಾಗಿ ಬಾಣಪ್ರಯೋಗ ಸಾಮರ್ಥ್ಯ ಉಳ್ಳವಳಾದ ಕಾರಣ ಗದಯಾಚ ಮೋಕ್ಷಪ್ರದರಾಗಿರ್ತಕ್ಕಂತಹ ಸತ್ಯಭಾಮಾದೇವಿಯರಿಂದಲೂ, ಅವಳು ಕೂಡ ಯುದ್ಧ ಮಾಡಿದ್ದಾಳೆ, ಸತ್ಯಭಾಮಾದೇವಿಯರಿಂದಲೂ ಸಹ ಉನ್ಮಥ್ಯ ಅವಳೊಟ್ಟಿಗೆ ನೀನು ಯುದ್ಧದಲ್ಲಿ ಪರಾಜಯಗೊಳಿಸಿ, ನೀನೇ ಶೀಘ್ರವಾಗಿ ತಡ ಮಾಡದೆ ಪೋಥಯಾಮಾಸಿತ ಸಂಹಾರ ಮಾಡಿಬಿಟ್ಟಿ. ಬಹ್ವೀಹಿ ಕೋಟೀಹಿ, ಅವ ಸೆರೆಳಿರ್ತಕ್ಕಂತಹ ಅಂತಃಪುರದಲ್ಲಿ ಬಂಧಿಸಲ್ಪಟ್ಟಂತಹ ಬಹ್ವೀಹಿ ಕೋಟೀಹಿ 1100 ಸಂಖ್ಯಾಕರಾಗಿರ್ತಕ್ಕಂತಹ ಕನ್ಯರನ್ನು ಸ್ವಪ್ರಿಯಾಯೈ ನಿನಗೆ ಅತ್ಯಂತ ಪ್ರೀತಿಪಾತ್ರವಾಗಿರ್ತಕ್ಕಂತಹ ದ್ವಾರಕಾ ನಗರಿಗೆ ಪ್ರಯಚ್ಛ ಪಲ್ಲಕ್ಕಿಯಲ್ಲಿ ಕೂಡಿಸಿ ಕಳಿಸಿಬಿಟ್ಟಿ. ತಸ್ಮೈ ಅಂತಹ ತೇ ನಿನಗೆ ನಮಸ್ಕಾರ. ಇದು ಎರಡನೇ ಅರ್ಥ. ಒಂದನೇ ಅರ್ಥದಲ್ಲಿ ಕೌರವರೇ ಮೊದಲಾದ ಎಲ್ಲ ರಾಜ್ಯಗಳನ್ನು ನಿಗ್ರಹ ಮಾಡಿ ನಾರದರು ತಂದು ಕೊಟ್ಟಂತಹ ಪಾರಿಜಾತ ಕುಸುಮವನ್ನು ತನ್ನ ಮಡದಿಯಾಗಿರತಕ್ಕಂತಹ ರುಕ್ಮಿಣಿ ಕೊಟ್ಟ ಅಂತ ಒಂದನೇ ಅರ್ಥ. ಎರಡನೇ ಅರ್ಥದಲ್ಲಿ ಏನು ಕೊಟ್ಟದ್ದು ಅಂದರೆ ನರಕಾಸುರನ ಸೈನ್ಯ ನರಕಾಸುರ ಸೈನ್ಯವನ್ನು ನಾಶ ಮಾಡಿ ಅವ ಗಳಿಸಿರ್ತಕ್ಕಂಥ ಎಲ್ಲ ಸಂಪತ್ತನ್ನು ಯಾರಿಗೆ ಕೊಟ್ಟದ್ದು? ಪ್ರಿಯಾಯಿ ತನ್ನ ಪ್ರೀತಿ ಪಾತ್ರರಾಗಿರ್ತಕ್ಕಂತಹ ದ್ವಾರಕಾ ನಗರಿಗೆ ಕಳಿಸಿಕೊಟ್ಟಿ ಅಂತ ಇದಿಷ್ಟು ಎರಡನೆಯ ಅರ್ಥ. ಇನ್ನು ಹರಿಪರವಾಗಿರತಕ್ಕಂತಹ ಮೂರನೆಯ ಅರ್ಥ, ಹರಿಪರವಾದ ಮೂರನೆಯ ಅರ್ಥವನ್ನು ನೋಡೋಣ.